ಒಂದು ಬಾರಿ ದುಃಖ ತರುವಂಥ ಸಂಗತಿ, ಜೊತೆಗೆ ಭಯ ಹುಟ್ಟಿಸುವಂಥ ಒಂದು ಸಂಗತಿ ಕೂಡ. ಈ ರೀತಿಯ ಮಾನಸಿಕತೆ ಜನ ಇದ್ದಾರೆ, ಈ ರೀತಿ ಕುಲ್ಲಂಕುಲ್ಲವಾಗಿ ಈ ರೀತಿಯ ಒಂದು ಘಟನೆ ನಡೆದಿದೆ ಅಂದರೆ ನಾವೆಲ್ಲರೂ ದಿಗ್ಭ್ರಮೆಗೊಳಪಟ್ಟಿದ್ದೇವೆ. ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಒಂದು ಕುಟುಂಬದವರ ಜೊತೆ ನಾವೆಲ್ಲ ನಿಲ್ಲಬೇಕಾದ ಅವಶ್ಯಕತೆ ಇದೆ. ಇಡೀ ಸಮಾಜ ಕುಟುಂಬದವರ ಜೊತೆ ನಿಲ್ಲಬೇಕು. ಅವರ ದುಃಖ ಯಾವ ರೀತಿ ಇರ್ತದೆ ಅಂತ ಅವ್ರಿಗೆ ಮಾತ್ರ ಗೊತ್ತು, ಉಳಿದವರಿಗೆ ಗೊತ್ತಾಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವು ಅವ್ರ ಜೊತೆ ಇದ್ದೇವೆ, ಕುಟುಂಬದ ಜೊತೆ ನಿಲ್ಲುವಂಥ ವ್ಯವಸ್ಥೆಯನ್ನು ಮಾಡ್ತೇವೆ. ನಾನು ಈಗಾಗಲೇ ಹಿರಿಯ ಅಧಿಕಾರಿಗಳ ಜೊತೆ ಮಾತನಾಡಿದ್ದೇನೆ. ಆದಷ್ಟು ಶೀಘ್ರವಾಗಿ ಅವರನ್ನು ಬಂಧನ ಆಗಿದೆ ಅನ್ನುವಂಥ ಮಾಹಿತಿ ಕೂಡ ಸಿಕ್ಕಿದೆ. ತತ್ಕ್ಷಣ ಕಾನೂನು ಕ್ರಮ ಏನೆಲ್ಲ ಇದೆಯಾ ಅದನ್ನು ತೆಗೆದುಕೊಂಡು ತ್ವರಿತ ವಿಚಾರಣೆಯನ್ನು ಮಾಡಬೇಕಾಗಿದೆ. ಆದಷ್ಟು ಶೀಘ್ರವಾಗಿ ವಿಚಾರಣೆಯನ್ನು ಮಾಡಿ ಏನು ಶಿಕ್ಷೆಯನ್ನು ಕೊಡಬೇಕು ಆ ಶಿಕ್ಷೆಯನ್ನು ಕೊಡಬೇಕಾದ ಅವಶ್ಯಕತೆ ಇದೆ. ಹಾಗಾಗಿ ಈ ಸಂದರ್ಭದಲ್ಲಿ ಬೇರೆ ಏನನ್ನೂ ಮಾತನಾಡದೆ ಕುಟುಂಬದವ್ರ ಜೊತೆ ನಾವಿದ್ದೇವೆ. ಈ ರೀತಿಯ ಘಟನೆಗಳು ಮತ್ತೆ ಮರುಕಳಿಸಬಾರದು, ಆ ರೀತಿಯಾದಂಥ ಶಿಕ್ಷೆಯನ್ನು ಕೊಡಬೇಕು. ಮತ್ತು ನಾನು ರಾಜ್ಯ ಸರ್ಕಾರಕ್ಕೂ ಆಗ್ರಹ ಮಾಡ್ತೇನೆ, ಗೃಹ ಸಚಿವರಿಗೂ ಆಗ್ರಹ ಮಾಡ್ತೇನೆ. ಇಲ್ಲಿ ಒಂದು ಮಾಡೆಲ್ ಸೆಟ್ ಮಾಡಬೇಕಾದ ಅವಶ್ಯಕತೆ ಇದೆ. ಈ ರೀತಿ ಸಮಾಜದಲ್ಲಿ ಬೇಕಾಬಿಟ್ಟಿ ಓಡಾಡೋದು, ಯಾವುದೇ ಕಾನೂನಿನ ಭಯ ಇಲ್ಲದಿರುವಂಥದ್ದು ಒಂದು ನಾಗರಿಕ ಸಮಾಜದಲ್ಲಿ ಇದು ಒಳ್ಳೆಯ ಘಟನೆ ಅಲ್ಲ. ಆದರೆ ಈ ಸಂದರ್ಭದಲ್ಲಿ ನನ್ನ ಆಗ್ರಹ ಇಷ್ಟೇ, ತ್ವರಿತ ವಿಚಾರಣೆಯನ್ನು ಒಳಪಡಿಸಿ ಕಠಿಣವಾದ ಶಿಕ್ಷೆಯನ್ನು ಮಾಡಿ ಸಮಾಜದಲ್ಲಿ ಭಯಮುಕ್ತವರಾಗಿ ಎಲ್ಲರೂ ಓಡಾಡುವ ರೀತಿ ಒಂದು ವಾತಾವರಣ ನಿರ್ಮಾಣ ಮಾಡೋದು ಸರ್ಕಾರದ ಹೊಣೆಗಾರಿಕೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.